ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಅನ್ಯ ಧರ್ಮದ ಯುವಕನೊಂದಿಗೆ ಮದುವೆಯಾಗಿದ್ದಕ್ಕಾಗಿ ಹುಬ್ಬಳ್ಳಿಯ ಇನಾಮ್ ವೀರಾಪುರ್ ಎಂಬ ಒಂದು ಹಳ್ಳಿಯಲ್ಲಿ 6 ತಿಂಗಳ ಗರ್ಭಿಣಿ ಇದ್ದಂಥ ತಮ್ಮ ಮಗಳನ್ನೇ ಪೋಷಕರು ಮನೆಗೆ ಬಂದು ಕೊಚ್ಚಿ ಹಾಕಿರುವಂಥ ಒಂದು ಹೃದಯ ವಿದ್ರಾವಕ ಘಟನೆ. ಈ ಒಂದು ಸಮಾಜವನ್ನು ನಾನು ನಾಗರಿಕ ಸಮಾಜ ಅಂತ ಹೇಳಲಿಕ್ಕೆ ಹೆದರಿಕೆ ಆಗ್ತಿದೆ ನನಗೆ. ಸೊ ಎಲ್ಲರೂ ಕೂಡ ಒಂದು ಶಾಕಿಂಗ್ ಆಗುವಂಥ ಒಂದು ನ್ಯೂಸ್ ಇದೆ ಗೈಸ್. ಆ್ಯಂಡ್ ಡೆಫಿನೆಟ್ಲಿ 12ನೇ ಶತಮಾನದೊಳಗೆ ಬಸವಣ್ಣನವರಾಗಿರ್ಬೋದು, ವಚನಕಾರರಾಗಿರಬಹುದು, ಎಲ್ಲಿವರೆಗೂ ಈ ದೇಶದೊಳಗೆ, ಈ ಸಮಾಜದೊಳಗೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗೋದಿಲ್ಲ, ಅಂತರ್ಜಾತಿ ವಿವಾಹಗಳಾಗೋದಿಲ್ಲ, ಅಲ್ಲಿವರೆಗೂ ಈ ಸಮಾಜದೊಳಗೆ ಸಮಾನತೆ ಬರೋದಿಲ್ಲ ಅಂತ ಹೇಳಿದ್ದನ್ನು ಕಾಣ್ತೀವಿ. ಅದೇ ಸಂದರ್ಭದೊಳಗೆ ಅಂತರ್ಜಾತಿ ವಿವಾಹಗಳನ್ನು ಮಾಡೋದಾಗಿರ್ಬೋದು, ಯಾರು ಈ ಸಾಮಾಜಿಕ ಸಮಸ್ಯೆಗಳನ್ನು ಮತ್ತು ಸಮಾಜದೊಳಗೆ ನಡೀತಾ ಇರುವಂಥ ವಿಷಯಗಳನ್ನ ಮುನ್ನೆಲೆಗೆ ತಂದರು ಅಂತ ಬಸವಣ್ಣನವರು ಕೂಡ ಇದೇ ಸಮಾಜನೇ ಕೊಂದಿರೋದನ್ನು ನಾವು ಓದ್ತೀವಿ. ಆ್ಯಂಡ್ ಹಾಗೇ 19 ವರ್ಷ 20 ವರ್ಷ ಅಂತ ಹೇಳ್ತಾರೆ. ಸೊ 20 ವರ್ಷದ ಹೆಣ್ಣು ಮಗಳನ್ನು ಅವಳ ಗಂಡನ ಮನೆಗೆ ಬಂದು, ಓಕೆ. ಸೊ ಸ್ಟೋರಿ ಆಗಿದ್ದು ಏನು ಅನ್ನೋದನ್ನು ಹೇಳ್ತೀನಿ ಗೈಸ್. ಇಟ್ಸ್ ಹಾರಿಬಲ್ ಸ್ಟೋರಿ. ಆ್ಯಂಡ್ ಈ ಹುಡುಗ ಮತ್ತು ವಿವೇಕಾನಂದ ಅಂತ ಅವನ ಹೆಸರು, ಆ್ಯಂಡ್ ಮಾನ್ಯ ಅಂತ ಈ ಹುಡುಗಿ, ಮಾನ್ಯ ಪಾಟೀಲ್ ಅಂತ. ಸೊ ಇವರು ಇಬ್ಬರು ಕೂಡ ಕಾಲೇಜ್ನಲ್ಲಿ ಪ್ರೀತಿಯಾಗಿದ್ದಂತೆ ನಂತರ ಇವರು ಮದುವೆ ಆಗಿದ್ದಾರೆ. ಆ್ಯಂಡ್ ಮದುವೆ ಆಗಲಿಕ್ಕೂ ಕೂಡ ಒಂದೇ ಹಳ್ಳಿ ಒಳಗೆ ಇಬ್ಬರು ಇರೋದ್ರಿಂದ ಹುಡುಗಿ ಮನೆಯ ಕಡೆಯವರು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಹುಡುಗನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೂ ಕೂಡ ಯಂಗ್ ವಯಸ್ಸಿನೊಳಗೆ ಈ ಯುವಕ ಯುವತಿ ಅಂದ್ಕೊಂಡಿದ್ದಾರೆ, ಓಕೆ ನಾವು ನಮ್ಮ ಜೀವನನ ಲೀಡ್ ಮಾಡ್ಬೋದು, ಇಟ್ಸ್ ಓಕೆ ಅಂತ. ಅವರು ಹಾವೇರಿ ಒಳಗಿದ್ರಂತೆ. ರೀಸೆಂಟ್ಲಿ ಈ ಹಳ್ಳಿಗೆ ಬಂದು ಇವರು ಅಲ್ಲಿದ್ದರು. ಸೊ ಸಾಯಂಕಾಲ ಮೊನ್ನೆ 5 ಗಂಟೆಗೆ, ಸಾಯಂಕಾಲ 5 ಗಂಟೆ ಹೊತ್ತಿಗೆ ಸೊ ಆ ಹುಡುಗನ ಮನೆಯವ್ರನ್ನ ಹೊಡೆದಿದ್ದಾರೆ. ಆ್ಯಂಡ್ ಈ ಹೆಣ್ಣು ಮಗಳನ್ನು ಕೊಚ್ಚಿ ಹಾಕಿದ್ದಾರೆ. ಐ ಡೋಂಟ್ ನೋ, ನನಗೆ ಅನಿಸುತ್ತೆ ಭಾಳ ಸರ್ತಿ ಪೇರೆಂಟ್ಸ್, ಓಕೆ, ಅವರ ಮಕ್ಕಳಿಗೆ ತಪ್ಪು ಮಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಆ್ಯಂಡ್ ಎಲ್ಲಿವರೆಗೂ ಅವ್ರು ತಪ್ಪು ಮಾಡಿ ಕಲಿಯೋದಿಲ್ಲ ಅಲ್ಲಿವರೆಗೂ ಅವರು ಪಾಠ ಕಲಿಯೋದಿಲ್ಲ. ಆ್ಯಂಡ್ ಕೊಲೆ ಅಂಥದ್ದನ್ನು ಯಾರೂ ಎಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಫ್ಕೋರ್ಸ್ ಮಕ್ಕಳನ್ನ ಹುಟ್ಟಿಸಿರ್ತಾರೆ, ಬೆಳೆಸಿರ್ತಾರೆ, ಆ್ಯಂಡ್ ಅದು ಆದಮೇಲೆ ಅವ್ರಿಗೆ ಶಿಕ್ಷಣ ಕೊಡಿಸಿರ್ತಾರೆ, ಮಕ್ಕಳ ಮೇಲೆ ಆಸೆ ಕಟ್ಟಿರ್ತಾರೆ, ಆಕಾಂಕ್ಷೆಗಳನ್ನ ಇಟ್ಟಿರ್ತಾರೆ, ತಂದೆ ತಾಯಿ ಆದವರು ಇವೆಲ್ಲ ಮಾಡ್ತಿರ್ತಾರೆ, ಓಕೆ. ಆದರೆ ಪ್ರಾಬ್ಲಮ್ ಏನು ಅಂದರೆ ಆ ಮಕ್ಕಳ ಒಂದು ಬೇಕು ಬೇಡಿಕೆಗಳನ್ನು ಕೂಡ ಭಾಳ ಸರ್ತಿ ಪೇರೆಂಟ್ಸ್ ಆದವರು ಕೇಳೋದಿಲ್ಲ. ಆ್ಯಂಡ್ ಡೆಫಿನೆಟ್ಲಿ ಗೈಸ್, ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓದ್ತೀವಿ. ನಮ್ಮದು ಏನೇ ಸಮಸ್ಯೆಗಳಿದ್ದರೂ ಪ್ರತಿಯೊಂದು ಕುಟುಂಬದೊಳಗೆ ಆಗಲಿ, ಪ್ರತಿಯೊಂದು ಸಂಬಂಧದೊಳಗೆ ಆಗಲಿ, ಎಸ್, ಸಮಸ್ಯೆಗಳಿರೋದು ಸಾಮಾನ್ಯ. ಯಾಕಂದರೆ ನಮ್ಮ ಒಂದು ಸಮಾಜದೊಳಗೆ ಶಕುನಿಗಳಿರ್ತಾರೆ, ಇನ್ನೊಬ್ಬರಿಗೆ ಜಗಳ ಹಚ್ತಾರೆ, ಇನ್ನೊಬ್ಬರನ್ನ ಏನು ಮಾಡೋಕ್ಕೂ ಹಿಂಜರಿಯೋದಿಲ್ಲ. ಆ್ಯಂಡ್ ಇನ್ನೊಂದು, ನಾನು ಸ್ಟೋರಿ ಕೇಳ್ತಾ ಇದ್ದೆ, ಅವರು ಎಷ್ಟೇ ಕಾಪಾಡ್ರಿ ಅಂತ ಎಷ್ಟೇ ಜನಕ್ಕೆ ಕೇಳ್ಕೊಂಡ್ರೂ ಕೂಡ ಅದೇ ಒಂದು ಊರಲ್ಲಿರುವಂಥ ಪಕ್ಕದ ಮನೆಯವರು ಯಾರೂ ಬಂದು ಸಹಾಯ ಮಾಡಿಲ್ಲ ಅಂಥೇಳಿ. ಎಸ್, ದಿಸ್ ಇಸ್ ವಾಟ್ ಹ್ಯಾಪನ್ಸ್ ಗೈಸ್. ಇದೇ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಮಾಡುವಂಥ ಉದ್ದೇಶ, ಈ ಥರ ಇಬ್ಬರು ಪ್ರೀತಿ ಮಾಡಿದರು, ಅಂತರ್ಜಾತಿ ವಿವಾಹವನ್ನು ಆಗಿದ್ರು. ಇದಕ್ಕೆ ಸರ್ಕಾರದ ಸಪೋರ್ಟು ಕೂಡ ಇದೆ. ಇವನ್ ಅವರು ಪೊಲೀಸ್ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದರ ಮೂಲಕ ಅವ್ರಿಗೆ ಪ್ರೊಟೆಕ್ಷನ್ ಕೂಡ ಕೊಟ್ಟಿತ್ತು. ಆ್ಯಂಡ್ ಅದರ ಮೇಲೆ ಮೇಲ್ಜಾತಿಯ ಹುಡುಗಿ ಕೆಳ ಜಾತಿಯ ಹುಡುಗ ಮದುವೆ ಆದರೆ ಅದಕ್ಕೆ ಸರ್ಕಾರ ಟಿಲ್ 5 lakh rupees ಒಂದು ದುಡ್ಡನ್ನು ಕೊಡ್ತದೆ. ಆ್ಯಂಡ್ ಅಂತರ್ಜಾತಿ ವಿವಾಹವನ್ನು ನಾವು ಪ್ರಮೋಟ್ ಮಾಡ್ತೀವಿ ಅಂತ ಸರ್ಕಾರದವರು ಡಿಕ್ಲೇರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈವನ್ ಈ ಒಂದು ಎಸ್ ಹೇಳಿದ್ದಾರೆ, ಓಕೆ. ಅದೇ ಸರ್ಕಾರ ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡೋದ್ರ ಮೂಲಕ ಒಂದು ಸಮುದಾಯದವರು ಇಷ್ಟು, ಒಂದು ಜಾತಿಯವರು ಇಷ್ಟು ಅಂಥೇಳಿ ಇದೇ ಸಮಾಜವನ್ನು ಈವನ್ ಡಿವೈಡ್ ಕೂಡ ಮಾಡ್ತಾರೆ. ಆ್ಯಂಡ್ ಎಂಡ್ ಆಫ್ ದಿ ಡೇ ಯಾವ ಸರ್ಕಾರದವರು, ಯಾವ ಪೊಲೀಸ್ನವರು ಯಾರೂ ಕೂಡ ಇಲ್ಲಿ ನಿಮಗೆ ಸಹಾಯಕ್ಕೆ ಬರೋದಿಲ್ಲ.
ಎಲ್ಲಿವರೆಗೂ ಯಾರ್ಯಾರೆಲ್ಲ ಎಜುಕೇಟೆಡ್ ಇದ್ದೀರಿ, ಯಾರ್ಯಾರೆಲ್ಲ ಬೆಂಗಳೂರಾಗಲಿ, ಧಾರವಾಡ ಆಗಲಿ, ಕಲಬುರಗಿ ಆಗಲಿ, ವಿಜಯಪುರ ಆಗಲಿ, ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನೀವು ಪ್ರಿಪೇರ್ ಮಾಡಾಕತ್ತೀರಿ, ಆ್ಯಂಡ್ ಅವ್ರಿಗೆ ನಾನು ಒಂದು ಮೆಸೇಜ್ನ ಕೊಡೋಕ್ಕೆ ಇಷ್ಟಪಡ್ತೀನಿ ಗೈಸ್. ಈ ಸಮಾಜವನ್ನು ಎದುರು ಹಾಕ್ಕೊಂಡು, ತಂದೆ ತಾಯಿನ ಎದುರು ಹಾಕ್ಕೊಂಡು, ಆ್ಯಂಡ್ ನಮ್ಮ ಜೀವನನ ನಾವು ನೋಡ್ಕೋತೀವೋ ಅದು ಮಾಡ್ತೀವಿ ಅಂತ ಯಂಗ್ ವಯಸ್ಸಿನೊಳಗೆ ನೀವು ಅನ್ಬೋದು. ನಿಮಗೇನಾದರೂ ಜಾಬ್ ಇದೆ, ಚೆನ್ನಾಗಿರುವಂಥ ಜಾಬ್ ಇದೆ, ಆವಾಗ ಎನಿವೇ ಈ ಫೈಟ್ಗಳೆಲ್ಲ ಭಾಳ ಸರ್ತಿ ಬರೋದೇ ಇಲ್ಲ. ಆ್ಯಂಡ್ ಸೊ ಯಾವಾಗ ನೀವೇ ಸರಿಯಾಗಿ ಒಂದು ದಾರಿಯಲ್ಲಿ ಇಲ್ಲ, ಅಥವಾ ನೀವೇ ಕರೆಕ್ಟಾಗಿ ಒಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿಲ್ಲ, ನಿಮಗೆ ಏನು ಆದಾಯ ಇಲ್ಲದೇನೆ ಈ ಥರ ಏನಾದರೂ ಮಾಡಿದರೆ, ನಿಮ್ಮ ಹತ್ರ ನೀವೇ ಪವರ್ಫುಲ್ ಆಗಿಲ್ಲದೆ ಇರುವಾಗ ನೀವು ಈ ಥರ ಮಾಡಿದರೆ ಡೆಫಿನೆಟ್ಲಿ ಯಂಗ್ ಮಕ್ಕಳನ್ನು ಕೊಲ್ಲಿಕ್ಕೂ ಕೂಡ ಈ ಸಮಾಜ ಆಗಿರಲಿ, ಪೇರೆಂಟ್ಸ್ ಆಗಿರಲಿ, ಅವ್ರು ಯಾರೂ ಕೂಡ ಹಿಂಜರಿಯೋದಿಲ್ಲ. ಆದ್ದರಿಂದ ನೋಡಿ, ಭಾಳ ಸರ್ತಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ತಾರೆ, ಲವ್ ಮಾಡಿದ್ದಾರೆ ಅಂದಾಗಲೇ ಅವ್ರನ್ನ ಓದೋದನ್ನು ಬಿಡಿಸೋದು, ಶಾಲೆ ಬಿಡಿಸೋದು, ಕಾಲೇಜ್ ಬಿಡಿಸೋದು ಇವೆಲ್ಲ ಆಗ್ತವೆ. ಆ್ಯಂಡ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಗೈಸ್, ಪ್ಲೀಸ್ ಫೋಕಸ್ ಆನ್ ಯುವರ್ ಕರಿಯರ್. ನೋ ಮ್ಯಾರೇಜ್, ನೋ ವೈಫ್, ನೋ ಹಸ್ಬೆಂಡ್. ಓಕೆ, ಎಂಡ್ ಆಫ್ ದಿ ಡೇ ನಿಮ್ಮ ಪ್ರತಿಯೊಬ್ಬರ ಜೀವನನೂ ಕೂಡ ಅವರೇ ರೂಪಿಸ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಎಸ್, ಅಫ್ಕೋರ್ಸ್ ನಮ್ಮ ಜೀವನದೊಳಗೆ ಯಾರೋ ಬರೋದ್ರಿಂದ ಅನೇಕ ಬಾರಿ ಬದಲಾವಣೆಗಳು ಬರ್ತವೆ. ಆದರೆ ಆ ಬದಲಾವಣೆಗಳು ಪಾಸಿಟಿವ್ ಆಗಿರಬೇಕು ಅಂದರೆ ಮೊದಲು ನೀವು ಏನು ಇಂಡಿಪೆಂಡೆಂಟ್ ಆಗಿರಬೇಕು. ಆ್ಯಂಡ್ ಇದು ಅಷ್ಟು ಈಜಿ ಅಲ್ಲ, ಯಾಕಂದರೆ ಭಾಳ ಸರ್ತಿ ಅನಿಸುತ್ತೆ ಯಂಗ್ ವಯಸ್ಸಿನೊಳಗೆ ನಾವು ಫೇಸ್ ಮಾಡ್ಬೋದಲ್ಲ ಅಂತ. ಆ್ಯಕ್ಚುಲಿ ಬೇರೆ ಬೇರೆ ಜಾತಿ ಹುಡುಗ ಹುಡುಗಿ ಬಂದಾಗ ಸಮಸ್ಯೆ ಏನಾಗುತ್ತೆ ಅಂದರೆ, ಹುಡುಗ ಬೆಳೆದ ಬಂದಂಥ ರೀತಿನೇ ಬೇರೆ ಆಗಿರುತ್ತೆ, ಹುಡುಗಿ ಬೆಳೆದ ಬಂದಂಥ ರೀತಿನೇ ಬೇರೆ ಆಗಿರುತ್ತೆ. ಭಾಳ ಸರ್ತಿ ಅವರಿಬ್ಬರ ನಡುವೆ ಆ ಸಾಂಸ್ಕೃತಿಕ ಬದಲಾವಣೆಗಳು ಕೂಡ ಇರ್ತವೆ. ಆ್ಯಂಡ್ ಇವತ್ತು ಏನು ಮದುವೆ ಆಗುವಾಗ ಇದ್ದಂಥ ಪ್ರೀತಿ 6 ತಿಂಗಳಾದಮೇಲೆ ಇರಲಿಕ್ಕಿಲ್ಲ. ಭಾಳ ಸರ್ತಿ ಅವೆಲ್ಲ ಬದಲಾವಣೆಗಳಾಗ್ಬಿಡ್ತವೆ. ಓಕೆ, ಡ್ಯೂ ಟು ನಿಮ್ಮ ಮನಸ್ಥಿತಿಯ ಬದಲಾವಣೆಯಿಂದನೂ ಆಗಿರ್ಬೋದು, ಯಾರೋ ಹೇಳೋದ್ರಿಂದನೂ ಬದಲಾವಣೆ ಆಗಿರ್ಬೋದು. ಸೊ ಆ ಥರ ಎಲ್ಲ ಆಗೋದ್ರಿಂದ ದೋಸ್ ಥಿಂಗ್ಸ್ ಆರ್ ನಾಟ್ ಇನ್ ಅವರ್ ಹ್ಯಾಂಡ್. ಓಕೆ, ಮನೆಯವರು ಒಪ್ಪಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಫೋರ್ಸ್ ಮಾಡೋದಾಗಲಿ, ಅಥವಾ ನಾನು ಏನು ಬೇಕಾದರೂ ಮಾಡ್ಬೋದು, ನಾನು ಹೆಂಗೆ ಬೇಕಾದಂಗೆ ಇರ್ಬೋದು, ನನ್ನ ಫ್ರೆಂಡ್ಸ್ ಇದ್ದಾರೆ ನನಗೆ ಹೆಲ್ಪ್ ಮಾಡ್ತಾರೆ, ನನಗೆ ನಮ್ಮ ಅಂಕಲ್ ಇದ್ದಾರೆ, ನಮ್ಮ ಆಂಟಿ ಇದ್ದಾರೆ. ನೋ ಗೈಸ್, ಯಾರೂ ಕೂಡ ನಿಮಗೆ ಇಂಥ ವಿಷಯದೊಳಗೆ ಹೆಲ್ಪ್ ಆಗೋದಿಲ್ಲ. ಎದಕ್ಕಂದರೆ ಅವ್ರ ಜೀವನದೊಳಗೆ ಅವ್ರಿಗೇ ಹೋಗಿರುತ್ತೆ, ಅವರು ಇಂಥ ಸಂದರ್ಭಗಳಲ್ಲೆಲ್ಲ ಬರೋದಿಲ್ಲ. ದ್ಯಾಟ್ಸ್ ವೈ ಪ್ಲೀಸ್ ಥಿಂಕ್ ಆಫ್ ಯುವರ್ ಕೆರಿಯರ್. ಓಕೆ, ನಿಮ್ಮ ಕರಿಯರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಚೆನ್ನಾಗಿ ಓದಿ. ಈ ವಯಸ್ಸಿನೊಳಗೆ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ, ಯಂಗ್ ವಯಸ್ಸಿನೊಳಗೆ ಮದುವೆ ಏನು ಯಾರನ್ನೋ ನೋಡಿ ಇಷ್ಟಪಟ್ಟು ಲವ್ ಆಗುವಂಥ ವಯಸ್ಸು ಅದೇ. ಆ್ಯಂಡ್ ಅದೇ ವಯಸ್ಸೊಳಗೆ ಚೆನ್ನಾಗಿ ಓದಿ ಒಳ್ಳೆ ಜಾಬ್ ಹಿಡಿದು ತುಂಬ ಚೆನ್ನಾಗಿ ಲೈಫ್ ಒಳಗೆ ಸೆಟ್ಲ್ ಆಗಬೇಕು ಅನ್ನೋ ವಯಸ್ಸು ಅದೇ. ಈ ಒಂದು 2 ದ್ವಂದ್ವಗಳ ನಡುವೆ ಇವತ್ತಿನ ಭಾಳಷ್ಟು ಜನ ಯುವಕ ಯುವತಿಯರು ಕನ್ಫ್ಯೂಸ್ಡ್ ಆಗಿರ್ತಾರೆ. ಓಕೆ, ನೋ ಡೌಟ್ ಇನ್ ದ್ಯಾಟ್. ಆ್ಯಂಡ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇನ್ನೊಬ್ಬರನ್ನು ನಾಗರಿಕರ ತರಹ ನೋಡಬೇಕಾಗಿದೆ ಗೈಸ್. ಐ ಡೋಂಟ್ ನೋ, 78 ವರ್ಷ ಆಗಿದೆ ಭಾರತಕ್ಕೆ ಸ್ವತಂತ್ರ ಬಂದು. ಆ್ಯಂಡ್ ಸಂವಿಧಾನ ಇದೆ, ಎಲ್ಲರಿಗೂ ಹಕ್ಕು ಕೊಟ್ಟಿದೆ, ಕೋರ್ಟ್ ಇದ್ದಾವೆ, ಪೊಲೀಸ್ ಇದೆ. ಇಷ್ಟೆಲ್ಲ ಇದ್ದು ಕೂಡ ಇಂಥ ಒಂದು ಅನಾಗರಿಕ ಘಟನೆ ಆಗುತ್ತೆ ಅಂದರೆ ದಟ್ ಈಸ್ ಅನ್ಬಿಲೀವೇಬಲ್. ಭಾಳ ಜನ ಜಸ್ಟಿಫೈ ಕೂಡ ಮಾಡ್ತಾರೆ, ಎಸ್ ಇಂಥವ್ರಿಗೆಲ್ಲ ಹೀಗೆ ಆಗಬೇಕು, ಅದು ಆಗಬೇಕು. ನೋ ಗೈಸ್, ಯಾರಿಗೂ ಕೂಡ ಅವ್ರು ಏನೇ ಮಿಸ್ಟೇಕ್ ಮಾಡಿದರೂ ಕೂಡ ಕಾನೂನಿನ ಪ್ರಕಾರ ಆಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು, ಆಗುತ್ತೆ. ಅದನ್ನು ಬಿಟ್ಟು ಅವ್ರನ್ನ ಕೊಂದು ಬಿಡಬೇಕು, ಇಂಥ ತಪ್ಪು ಮಾಡಿದ್ದಾರೆ. ನೋ, ಐ ಡೋಂಟ್ ಥಿಂಕ್ ಯಾರಾದರೂ ಕೊಲ್ಲುವಂಥ ಒಂದು ತಪ್ಪು ಮಾಡಿರ್ತಾರೆ ಅಂತ ಅದು ಒಬ್ಬರಿಂದನೇ ಆಗೋದಿಲ್ಲ. ಓಕೆ, ಆ್ಯಂಡ್ ಈ ಒಂದು ಕೊಲೆ ಆಗಲಿಕ್ಕೆ ಈವನ್ ಆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ, ಈ ಸಮಾಜ ಕೂಡ ಕಾರಣ ಇದೆ. ನಿಮ್ಮ ಮನೆ ಹೆಣ್ಮಗಳು ಹೋದ್ಲು, ನಿಮ್ಮ ಮಾನ ಹೋಯಿತು, ಮರ್ಯಾದೆ ಹೋಯಿತು. ಐ ಡೋಂಟ್ ನೋ ಗೈಸ್, ಕಿಲ್ಲಿಂಗ್ ದೇರ್ ಓನ್ ಡಾಟರ್, ಅದು ಹೇಗೆ ಮಾನ ಮರ್ಯಾದೆ ವಾಪಸ್ ಬರುತ್ತೆ. ಆ್ಯಂಡ್ ಎಂಟೈರ್ ಫ್ಯಾಮಿಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರೂ ಜೈಲಿಗೆ ಹೋಗಬೇಕು. ಆ್ಯಂಡ್ ಸಿ, ದೀಸ್ ಆಲ್ ಥಿಂಗ್ಸ್ ಹ್ಯಾಪನ್ಸ್. ಆ್ಯಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಲೈಫ್. ಈ ಪ್ರೀತಿ ಪ್ರೇಮ ಅದೆಲ್ಲ ನೀವು ಯಾವಾಗ ನಿಮ್ಮ ಸ್ವಂತದ ದುಡ್ಡಿನಲ್ಲಿ ನೀವು ಬದುಕಕ್ಕೆ ಶುರು ಮಾಡ್ತಿರೋ,
ಆ್ಯಂಡ್ ಯಾವಾಗ ಪೇರೆಂಟ್ಸ್ ಒಪ್ತಾರೋ, ಇಬ್ಬರು ಪೇರೆಂಟ್ಸ್, ಬಾಯ್ ಆ್ಯಂಡ್ ಗರ್ಲ್ ಪೇರೆಂಟ್ಸ್ ಇಬ್ಬರು ಪೇರೆಂಟ್ಸು ಒಪ್ತಾರೋ ಆವಾಗ ಮಾತ್ರ ಯು ಕ್ಯಾನ್ ಥಿಂಕ್ ಆಫ್ ಇಟ್. ಅದರ್ವೈಸ್ ನೆವರ್ ಎವರ್ ಗೈಸ್. ಸರ್ ಪ್ರೀತಿ ಅಂದರೆ ಹಂಗೆ ಎಲ್ಲರ ಮೇಲೆ ಆಗೋದಿಲ್ಲ, ಅದು ಆಗೋದಿಲ್ಲ, ಇದು ಆಗೋದಿಲ್ಲ ಅಂತ ಬಹಳಷ್ಟು ಜನರು ಒಪಿನಿಯನ್ ಇರುತ್ತೆ. ನೋ ಗೈಸ್, ಈ ಸಮಾಜವನ್ನು ಎದುರು ಹಾಕ್ಕೊಂಡು ಬದುಕೋದು ಅಷ್ಟು ಈಸಿ ಅಲ್ಲ. ಫ್ಯಾಮಿಲಿ ಮೆಂಬರ್ಸ್ ನಿಮಗೇನಾದರೂ ಮೊದಲು ಅಷ್ಟು ಪ್ರೀತಿ ತೋರುವಂಥ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ನಿಮಗೆ ಸ್ವಲ್ಪನೂ ಪ್ರೀತಿ ಕಡಿಮೆ ಮಾಡಿದರೆ ಅಥವಾ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರೆ ಅದನ್ನು ಟಾಲರೇಟ್ ಮಾಡುವಂಥ ಶಕ್ತಿ ಬಹಳ ಸರ್ತಿ ಇರೋದಿಲ್ಲ. ಆ್ಯಂಡ್ ನೀವು ಅವಾಗ ಅನಿಸ್ಬಿಡುತ್ತೆ, ಇಲ್ಲ ನಾನು ಹೆಂಗೆ ಬೇಕಾದಂಗೆ ಇರ್ಬೋದು, ನಾವು ಬದುಕ್ತೀವಿ ಹಾಗೆ ಹಿಂಗೆ, ಅದು ಎಲ್ಲ ಯಂಗ್ ವಯಸ್ಸಿನೊಳಗೆ ಅದು ಬರೋದು ಕೂಡ ಕಾಮನ್. ಬಟ್ ಅನ್ಫಾರ್ಚುನೇಟ್ಲಿ ಈ ದೇಶದೊಳಗೆ ಮಕ್ಕಳನ್ನ ಹುಟ್ಟಿಸ್ಬೇಕು, ಅವ್ರ ಭವಿಷ್ಯ ರೂಪಿಸ್ಬೇಕು, ಅವ್ರಿಗೆ ಒಳ್ಳೆಯದು ಕೆಟ್ಟದನ್ನು ಹೇಳಬೇಕು, ನಾಗರಿಕರ ಥರ ಅವ್ರನ್ನ ಟ್ರೀಟ್ ಮಾಡಬೇಕು, ಅವ್ರಿಗೆ ಪ್ರಶ್ನೆಗಳನ್ನು ಕೇಳಿ ನನಗನ್ಸಿದ ಉತ್ತರನ ನಾನು ಹೇಳಿ ಅವ್ರ ಕಡೆಯಿಂದನೂ ಕೇಳಬೇಕು, ಅವ್ರ ಜೀವನ ಹೆಂಗೆ ನಡೆದಿದೆ ಅಂತ ಕೇಳಬೇಕು ಅಂತ ಸಮಾಧಾನದಿಂದ ಆರಾಮಾಗಿ ಫ್ರೀಯಾಗಿ ಕುಳಿತು ಮಾತನಾಡುವಷ್ಟು ವ್ಯವಧಾನ ಕೂಡ ಪೇರೆಂಟ್ಸ್ಗಿಲ್ಲ. ಆ್ಯಂಡ್ ನಮ್ಮ ಆಗುಹೋಗುಗಳನ್ನು, ನಮ್ಮ ಕಷ್ಟಗಳನ್ನು ಪೇರೆಂಟ್ಸೇ ಕೇಳಿಲ್ಲ ಅಂದರೆ ಮತ್ತೆ ಯಾರು ಕೇಳಬೇಕು? ಆ್ಯಂಡ್ ಇದ್ರ ಬಗ್ಗೆ ಡೆಫಿನೆಟ್ಲಿ ಥಿಂಕ್ ಮಾಡೋ ಅವಶ್ಯಕತೆ ಇದೆ ಗೈಸ್. ಅದ್ರ ಸಂಬಂಧನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಬಿಕಾಸ್ ನೋಡಿ, ಇವತ್ತು ಗ್ಲೋಬಲೈಸೇಷನ್ ಆದಮೇಲೆ, ಜಾಗತೀಕರಣ ಆದಮೇಲೆ ನಮ್ಮ ವೇಷಭೂಷಣಗಳು ಚೇಂಜ್ ಆಗಿದ್ದಾವೆ, ನಾವು ತಿನ್ನುವಂಥ ಆಹಾರ ಚೇಂಜ್ ಆಗಿದೆ, ನಾವು ಕಲಿಯುವಂಥ ಶಿಕ್ಷಣ ಪದ್ಧತಿಯೊಳಗೆ ಬದಲಾವಣೆ ಆಗಿದ್ದಾವೆ. ಆ್ಯಂಡ್ ಅಡ್ಡಾಡಲಿಕ್ಕೆ ಇವತ್ತು ಕಾರು ಬೈಕ್ಗಳು ಇನ್ಕ್ರೀಸ್ ಆಗಿದ್ದಾವೆ, ಮೆಟ್ರೋ ರೈಲ್ ಆಗಿದ್ದಾವೆ, ಆ್ಯಂಡ್ ಹೆಲಿಕಾಪ್ಟರ್ಸ್ ಆಗಿದ್ದಾವೆ, ವಿಮಾನಗಳಾಗಿದ್ದಾವೆ. ಆ್ಯಂಡ್ ಏನು ಆಗಿಲ್ಲ, ಈವನ್ ಹಳ್ಳಿಗೂ ಕೂಡ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ ಏನೆಲ್ಲ ಯೋಜನೆಗಳನ್ನ ಕೊಡ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ ಗೈಸ್. ನಾವು ಇವತ್ತು ಪಿಜ್ಜಾ ಬರ್ಗರ್ ತಿನ್ನೋದನ್ನು ಕಲ್ತಿದ್ದೀವಿ, ಆ್ಯಂಡ್ ಸೋ ಮೆನಿ, ಡ್ರೆಸ್ ಹಾಕ್ಕೊಳ್ಳೋದನ್ನು ಕಲ್ತಿದ್ದೀವಿ, ಮಾಲ್ಗೆ ಹೋಗೋದನ್ನು ಕಲ್ತಿದ್ದೀವಿ. ಇಷ್ಟೆಲ್ಲ ನಮ್ಮ ಜೀವನದೊಳಗೆ ಬದಲಾವಣೆ ಆಗಿದೆ. ಬಟ್ ನನಗನ್ಸುತ್ತೆ ಮೇಜರ್ಲಿ ಏನು ಆಗಬೇಕಾಗಿದ್ದೋ ಆ ಬದಲಾವಣೆ ಆಗಿಲ್ಲ ಅಂಥೇಳಿ. ಅದು ಏನು ಬದಲಾವಣೆ ಅಂದರೆ ಮನಸ್ಥಿತಿ, ಮೆಂಟಾಲಿಟಿ ಮಾತ್ರ ಬದಲಾಗಿಲ್ಲ. ಓಕೆ, ಸೊ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಉಳ್ಕಿದ್ದು ಇವೆಲ್ಲ ಎಕ್ಸ್ಟರ್ನಲ್ ಏನು ಹೇಳಿದ್ನೆಲ್ಲ ಬದಲಾಗ್ಯಾವ ಅಂಥೇಳಿ, ಅವು ಬದಲಾಗದೆ ಇದ್ದಿದ್ರೂ ನಡೀತಿತ್ತೇನೋ, ಮನಸ್ಥಿತಿ ಬದಲಾಗಬೇಕಾಗಿತ್ತು. ಆ್ಯಂಡ್ ಲೈಕ್ ಕಿಲ್ಲಿಂಗ್ ಎನಿ ಯಂಗ್ ಪರ್ಸನ್, ಓಕೆ, ಅದು ಯಾರು ಬೇಕಾದವರು ಆಗಿರ್ಬೋದು, ಹೇಳ್ಬೋದು, ಕೇಳ್ಬೋದು, ಅದು ಆದಮೇಲೂ ಇಟ್ಸ್ ದೇರ್ ಚಾಯ್ಸ್. ಬಿಕಾಸ್ 18 ವರ್ಷ ಆದಮೇಲೆ ಅದು ಅವ್ರದ್ದೇ ಆದಂಥ ಒಂದು ಆಯ್ಕೆ ಕೂಡ ಇರುತ್ತೆ, ಕಾನೂನು ಹೇಳುತ್ತೆ. ಆ್ಯಂಡ್ ಈ ದೇಶದೊಳಗೆ ಇದು ಕಾನೂನಿನ ಅರಿವು ಇಲ್ಲದೇ ಇರೋದು ಕೂಡ ಒಂದು ಸಮಸ್ಯೆ ಆಗಿದೆ. ಆದ್ದರಿಂದ ಗೈಸ್, ಮೈ ಸಿನ್ಸಿಯರ್ ಅಡ್ವೈಸ್ ಟು ಆಲ್ ಯಂಗ್ಸ್ಟರ್ಸ್, ಪುಟ್ ಯುವರ್ 100% ಎಫರ್ಟ್ ಆನ್ ಯುವರ್ ಸ್ಟಡೀಸ್. ನಿಮ್ಮ ಓದಿನ ಬಗ್ಗೆ ನಿಮ್ಮ 100% ಎನರ್ಜಿ, ಎಫರ್ಟ್, ಕಾನ್ಸಂಟ್ರೇಷನ್, ಕನ್ಸಿಸ್ಟೆನ್ಸಿ ಏನೇನಿದಾವೋ ಅದನ್ನೆಲ್ಲವನ್ನೂ ಕೂಡ ನಿಮ್ಮ ಓದಿನ ಮೇಲೆ ಹಾಕ್ರಿ. ನಿಮ್ಮ ಓದು ನಿಮ್ಮನ್ನು ಸ್ಟ್ರಾಂಗ್ ಆಗಿ ಮಾಡುತ್ತೆ, ನಿಮ್ಮನ್ನು ಈ ಸೊಸೈಟಿಯೊಳಗೆ 4 ಜನ ಮಾತಾಡಿಸೋ ಹಾಗೆ ಮಾಡುತ್ತೆ. ಆ್ಯಂಡ್ ನೀವು ಓದಂಥ ಮೀನ್ಸ್ ನಿಮ್ಮ ಜ್ಞಾನ ನಿಮಗೂ ಕೂಡ ಖುಷಿ ಕೊಡುತ್ತೆ, ಇನ್ನೊಬ್ರಿಗೂ, ನಿಮ್ಮ ಪೇರೆಂಟ್ಸ್ಗೂ ಕೂಡ ಪ್ರೌಡ್ ಆಗುವಂಥ ಫೀಲ್ ಬರುತ್ತೆ. ಸೊ ಆವಾಗ ನೀವೇನಾದರೂ ಮದುವೆ ಆಗ್ತೀನಿ, ಅದು ಮಾಡ್ತೀನಿ ಅಂದರೆ ಆವಾಗ ಸಿಚುವೇಶನ್ ಬೇರೆ ಇರ್ತವೆ. ಬಟ್ ಏನೂ ಮಾಡ್ದೇನೆ ಈ ದೇಶದೊಳಗೆ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗೋದು ಅಟ್ ಮೋಸ್ಟ್ ರಿಸ್ಕಿ ಗೈಸ್. ಓಕೆ, ಆ್ಯಂಡ್ ಭಾಳ ಸರ್ತಿ ಈವನ್ ಮ್ಯಾರೇಜ್ ಆದಾಗ ಅದರೊಳಗೂ ಲವ್ ಮ್ಯಾರೇಜಸ್ ಆರ್ ಬ್ರೇಕಿಂಗ್ ಮೋರ್ ದೆನ್ ಈವನ್ ಅರೇಂಜ್ ಮ್ಯಾರೇಜ್. ಸೊ ಅತಿ ಹೆಚ್ಚು ಲವ್ ಮ್ಯಾರೇಜ್ ಒಳಗೆ ಡೈವರ್ಸ್ ಆಗ್ತಾ ಇದೆ. ಬಿಕಾಸ್ ಮೆನಿ ಟೈಮ್ಸ್ ವೆನ್ ಐ ಥಿಂಕ್ ಅಬೌಟ್ ದೀಸ್ ಆಲ್ ಥಿಂಗ್ಸ್, ಇವುಗಳ ಬಗ್ಗೆ ನಾನು ವಿಚಾರ ಮಾಡಿದಾಗ ಆ್ಯಕ್ಚುಲಿ ಲವ್ ಮ್ಯಾರೇಜ್ ಆದಾಗ ಅಥವಾ ಮ್ಯಾರೇಜ್ ಆದಾಗ ಭಾಳ ಜನ ಅನ್ಕೋತಾರೆ, ಸೊ ಲವ್ ಮ್ಯಾರೇಜ್ ಆದರೆ ಅಥವಾ ಮ್ಯಾರೇಜ್ ಆದರೆ ನಮ್ಮ ಜೀವನ ಭಾಳ ಸುಂದರ ಇರುತ್ತೆ, ನಾವು ಏನೇನೆಲ್ಲ ಅನ್ಕೋತೀವಿ ಅದೆಲ್ಲ ಆಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಆದರೆ ಜೀವನ ಯಾವತ್ತೂ ಸುಂದರವಾಗಿರೋದೇ ಇಲ್ಲ. ನೀವು ಸುಂದರವಾಗಿ ರೂಪಿಸ್ಕೊಳ್ಬೇಕು, ಅದಕ್ಕೆ ಟೈಮ್ ಬೇಕು, ಅದಕ್ಕೆ ತಾಳ್ಮೆ ಬೇಕು, ಆ್ಯಂಡ್ ಅದಕ್ಕೆ ಈವನ್ ಇಬ್ಬರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಇಬ್ಬರ ಮ್ಯೂಚುವಲ್ ಸಪೋರ್ಟ್ ಬೇಕು, ಒಬ್ರಿಗೊಬ್ಬರು ಸಪೋರ್ಟಿವ್ ಆಗಿರಬೇಕು. ಆ್ಯಂಡ್ ಅದು ಆದಮೇಲೆ ಭಾಳಷ್ಟು ಲವ್ ಸ್ಟೋರಿಗಳಲ್ಲಿ ಏನಾಗುತ್ತೆ, ಕೆಲವೊಂದಿಷ್ಟು ವರ್ಷಗಳವರೆಗೆ
ಪೇರೆಂಟ್ಸ್ ಒಪ್ಕೊಳ್ಳೋದಿಲ್ಲ, ರಿಲೇಟಿವ್ಸ್ ಒಪ್ಕೊಳ್ಳೋದಿಲ್ಲ, ಯಾವ ಥರನೂ ನೋಡ್ತಾರೆ, ಅವರು ನೋಡುವಂಥ ದೃಷ್ಟಿಕೋನ ಬೇರೆ ಇರುತ್ತೆ, ಆ ಥರ ಎಲ್ಲ ಆಗ್ತವೆ. ಬಟ್ ಅವಾಗಲೂ ಕೂಡ ನೀವೇನಾದರೂ ಇಲ್ಲ ನಾವು ಮಾಡಿದ್ದು ಕರೆಕ್ಟ್ ಇದೆ ಆ್ಯಂಡ್ ಹೋಗ್ತಾ ಇರುವಂಥ ದಾರಿನೂ ಕೂಡ ಕರೆಕ್ಟಾಗಿದ್ದಾಗ ಅದು ಆದಮೇಲೆ ಥಿಂಗ್ಸ್ ವಿಲ್ ಚೇಂಜ್. ಬಟ್ ಅಲ್ಲಿವರೆಗೂ ಪೇಷನ್ಸ್ ಇಟ್ಕೊಂಡು ಅಲ್ಲಿವರೆಗೂ ಕಾಯುವಷ್ಟು ಬುದ್ಧಿ ಬೋತ್ ಬಾಯ್ ಆ್ಯಂಡ್ ಗರ್ಲ್ಗೆ ಇರಬೇಕಾಗುತ್ತೆ. ಆ್ಯಂಡ್ ಇದಕ್ಕೆಲ್ಲ ಭಾಳ ಮೆಚುರಿಟಿ ಬೇಕಾಗುತ್ತೆ. ಆ್ಯಂಡ್ ಶಿಕ್ಷಣ ಕಲಿಯೋದ್ರಿಂದ ಮೆಚುರಿಟಿ ಬರೋದಿಲ್ಲ. ವೆನ್ ಯು ಎಕ್ಸ್ಪೀರಿಯನ್ಸ್ ವರ್ಸ್ಟ್ ಸಿಚುವೇಶನ್ಸ್, ಬ್ಯಾಡ್ ಸಿಚುವೇಶನ್ಸ್ಗಳನ್ನು ನೀವು ಎಷ್ಟು ಜೀವನದೊಳಗೆ ಅನುಭವಿಸ್ತಿರೋ ಅಷ್ಟು ನಿಮಗೆ ಮೆಚುರಿಟಿ ಬರುತ್ತೆ. ಸೊ ಆದ್ದರಿಂದ ಓದೋದ್ರಿಂದಾಗಲಿ ಅಥವಾ ನಾವು ಬೇರೆಯವ್ರ ಜೊತೆ ಬೆರೆಯೋದ್ರಿಂದಾಗಲಿ ಅಲ್ಲ, ಎಷ್ಟು ವರ್ಸ್ಟ್ ಸಿಚುವೇಶನ್ಸ್ ನಾವು ಫೇಸ್ ಮಾಡ್ತೀವಿ ಅದ್ರ ಮೇಲೆ ನಿಮಗೆ ಮುಂದೆ ಬಂದಂಥ ಸಿಚುವೇಶನ್ಸ್ಗಳನ್ನ ಹೆಂಗೆ ಫೇಸ್ ಮಾಡಬೇಕು ಅನ್ನುವಂಥ ಧೈರ್ಯ ಕೂಡ ಬರುತ್ತೆ. ಆದ್ದರಿಂದ ಯಂಗ್ ವಯಸ್ಸಿನೊಳಗೆ ಲವ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಆದರೆ ನಿಮ್ಮ ಕೆಪ್ಯಾಸಿಟಿ ಮೀರಿ ನಾನು ಏನು ಬೇಕಾದರೂ ಮಾಡ್ಬೋದು, ನನಗೆ ಅಷ್ಟು ಪವರ್ ಇದೆ, ನನಗೆ ಅವ್ರ ಸಪೋರ್ಟ್ ಇದೆ, ಇವ್ರ ಸಪೋರ್ಟ್ ಇದೆ, ನೋ ಗೈಸ್, ಯಾರೂ ಕೂಡ ಬರೋದಿಲ್ಲ. ಆದ್ದರಿಂದ ನಿಮ್ಮ ಎನರ್ಜಿ, ಎಫರ್ಟ್ ಎಲ್ಲವನ್ನು ಕೂಡ ಓದಿನ ಮೇಲೆ ಹಾಕ್ರಿ ದಯವಿಟ್ಟು. ಆ್ಯಂಡ್ ವೆನ್ ಯು ಗೆಟ್ ಸೆಟಲ್, ಲೈಕ್ ನೀವು ಒಳ್ಳೆ ರೀತಿಯೊಳಗೆ ಅದು ಬಿಸ್ನೆಸ್ಸೇ ಮಾಡಿರಿ ಅಥವಾ ನೀವು ನೌಕರಿನೇ ಮಾಡಿರಿ, ಏನೇ ಮಾಡಿರಿ, ವೆನ್ ಯು ಗೆಟ್ ಸೆಟಲ್ ವೆಲ್ ಆ್ಯಂಡ್ ಎವ್ರಿಥಿಂಗ್ ಕಮ್ಸ್ ಟು ಯು, ಎಲ್ಲನೂ ಬರ್ತವೆ ನಿಮಗೆ. ಓಕೆ, ಸೊ ಆದ್ದರಿಂದ ಹೇಳ್ದಂಗೆ ಈ ಸಮಾಜದೊಳಗೆ ಭಾಳ ಜನ ನಡ್ಕೊಳ್ಳೋದಿಲ್ಲ, ಹಂಗೆ ಇರೋದೇ ಇಲ್ಲ. ವೆನ್ ಇಟ್ ಕಮ್ಸ್ ಟು ಕಾಸ್ಟ್ ಸಿಸ್ಟಮ್, ಇಂಡಿಯಾ ಇಸ್ ಡೆಫಿನೆಟ್ಲಿ ವೆರಿ ವೆರಿ ಡೇಂಜರಸ್ ಕಂಟ್ರಿ. ಅದರೊಳಗೂ ನಮ್ಮ ಸಮಾಜ ಇದನ್ನು ಅಷ್ಟು ಈಜಿಯಾಗಿ ಒಪ್ಪೋದಿಲ್ಲ ಗೈಸ್. ಆ್ಯಂಡ್ ಅದಕ್ಕೆ ಭಾಳನೇ ಸಪೋರ್ಟಿವ್ ಆಗಿರಬೇಕಾಗಿರುತ್ತೆ. ಆ್ಯಂಡ್ ಫ್ಯಾಮ್ಲಿ ಈಸ್ ದ ಮೇಜರ್. ಓಕೆ, ನಾವು ಯಾರೂ ಕೂಡ ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ ಅನ್ನಿಸ್ತದೆ. ಮೇ ಬಿ ಲವ್ ಮ್ಯಾರೇಜ್ ಆಗಬೇಕಾದ್ರೆ ಭಾಳ ಜನಕ್ಕೆ ಅನಿಸ್ಬೋದು, ಅರೆ ನಾವು ಯಾರೂ ಇಲ್ಲರೆ ಬದುಕ್ತೀವಿ ಅಂತ. ನೋ ಗೈಸ್, ಇಂಪಾಸಿಬಲ್. ಓಕೆ, ಆ್ಯಂಡ್ ಆ ಕ್ಷಣದೊಳಗೆ ಅನಿಸ್ಬೋದು, ಆದರೆ ಅದನ್ನು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ ಇದೆ. ಆ್ಯಂಡ್ ಜೀವನ ಯಾವತ್ತೂ ಸುಂದರವಾಗಿರೋದಿಲ್ಲ. ಲವ್ ಮ್ಯಾರೇಜಸ್ಗಳು ಯಾಕೆ ಬ್ರೇಕ್ ಆಗ್ತವೆ ಅಂದರೆ ಮೇ ಬಿ ಮ್ಯಾರೇಜ್ ಆದಮೇಲೆ ಗೊತ್ತಾಗುತ್ತೆ ಅದರೊಳಗೆ ಅಷ್ಟು ಲವ್ ಇರೋದೇ ಇಲ್ಲ. ಸೊ ಐ ಡೋಂಟ್ ನೋ ವೈ ಇಟ್ ಈಸ್ ಕಾಲ್ಡ್ ಲವ್ ಮ್ಯಾರೇಜ್ ಅಂತ ಹೇಳಿಬಿಟ್ಟು. ಯಾವಾಗ ರಿಯಲೈಸ್ ಆಗುತ್ತೆ, ದೆನ್ ಫೈಟ್ ಸ್ಟಾರ್ಟ್ಸ್. ಸ್ಮಾಲ್ ಥಿಂಗ್ಸ್. ಸೋ ಮೆನಿ ಮ್ಯಾರೇಜ್ ಈಸ್ ಆಲ್ವೇಸ್ ಅಬೌಟ್ ಸ್ಯಾಕ್ರಿಫೈಸ್. ಭಾಳ ಜನರ ಆ್ಯಟಿಟ್ಯೂಡ್ ಹೆಂಗಿರುತ್ತೆ ಅಂದರೆ, ನಾನು ಮದುವೆಗಿಂತ ಮುಂಚೆನೇ ಹೇಳಿದ್ದೀನಿ ನಿನಗೆ, ನಾನು ಹೀಗೆ ಇರೋರು, ನಾನು ಹಾಗೆ ಇರೋದು. ಆ್ಯಂಡ್ ಎಕ್ಸೆಪ್ಟಿಂಗ್ ಬೋತ್ ಫ್ಯಾಮ್ಲಿ, ಅವರು ನಿಮ್ಮ ಕುಟುಂಬವನ್ನು, ನೀವು ಅವ್ರ ಕುಟುಂಬವನ್ನು, ನಿಮ್ಮ ಕುಟುಂಬದವರು ಅವ್ರ ಕುಟುಂಬದವರು. ಇಟ್ಸ್ ವೆರಿ ವೆರಿ ಟಫ್ ಗೈಸ್. ಇದನ್ನು ಮ್ಯಾನೇಜ್ ಮಾಡಲಿಕ್ಕೆ ನಿಮ್ಮ ಹತ್ರ ಇರುವಷ್ಟು ಮೆಚುರಿಟಿ ಸಾಕಾಗೋದಿಲ್ಲ. ಬಿಕಾಸ್ ಯು ಆರ್ ಆಲ್ಸೋ ಫಸ್ಟ್. ನೀವು ಭಾಳ ಸರ್ತಿ ಮೂವಿ ಒಳಗೆ ನೋಡಿರ್ಬೋದು, ಬಟ್ ಮೂವಿ ಒಳಗಿದ್ದಂಗೆ ರಿಯಲ್ ಜೀವನದೊಳಗೆ ಇರೋದಿಲ್ಲ. ಆ್ಯಂಡ್ ಯಾರ್ಯಾರೆಲ್ಲ ಅನ್ಕೋತೀರಿ, ಲೈಕ್ ಇವತ್ತು ನನಗೆ ಜಾಬ್ ಸಿಗಲಿಲ್ಲ, ಯಾರನ್ನೂ ಪ್ರೀತಿ ಮಾಡಿದ್ದೆ ಅವರು ಸಿಗಲಿಲ್ಲ, ಆ್ಯಂಡ್ ಎಲ್ಲ ಲೇಟ್ ಆಯಿತು, ಅಥವಾ ನನಗೆ ಜಾಬ್ ಇಲ್ಲದೆ ಇರೋದ್ರಿಂದನೇ ಅವ್ರು ಸಿಗಲಿಲ್ಲ, ಅದು ಸಿಗಲಿಲ್ಲ. ಸಿ ಗೈಸ್, ದೀಸ್ ಆಲ್ ಥಿಂಗ್ಸ್ ಆರ್ ಬಿಯಾಂಡ್ ಯುವರ್ ಕಂಟ್ರೋಲ್. ಸೊ ಟ್ರೈ ಟು ಕಂಟ್ರೋಲ್ ವಾಟ್ ಎವರ್ ಪಾಸಿಬಲ್ ಫ್ರಮ್ ಯುವರ್ ಸೈಡ್. ನಿಮಗೇನು ಕಂಟ್ರೋಲ್ ಮಾಡೋಕ್ಕಾಗುತ್ತೋ ಅದನ್ನು ಕಂಟ್ರೋಲ್ ಮಾಡಿ. ಏನು ಓದೋಕ್ಕಾಗುತ್ತೋ ನಿಮ್ಮ ಕಡೆಯೊಳಗಿರೋದು ಅದನ್ನು ಟ್ರೈ ಮಾಡಿ. ರೆಸ್ಟ್ ಆಫ್ ದಿ ಥಿಂಗ್ಸ್ ಡೋಂಟ್ ವರಿ ಟೂ ಮಚ್. ಎಸ್, ಯು ಮೇ ಫೀಲ್ ಬ್ಯಾಡ್ ಫಾರ್ ಒನ್ ಡೇ. ಎಸ್, ಒಂದಿನ ಬ್ಯಾಡ್ ಫೀಲ್ ಆಗೋದ್ರೊಳಗೆ ಏನೂ ತಪ್ಪಿಲ್ಲ. ಇಟ್ಸ್ ಓಕೆ, ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಅವರ್ ಲೈಫ್. ಆ್ಯಂಡ್ ಫೀಲ್ ಆಗಿ ಅದು ಆದಮೇಲೆ ಬಿಟ್ಟಾಕಿ. ಆ್ಯಂಡ್ ಯು ಮೂವ್ ಆನ್, ಯು ಶುಡ್ ಮೂವ್ ಆನ್. ಆ್ಯಂಡ್ ನಿಮ್ಮ ಜಾಬ್ ಇಲ್ಲ ಅಂತ ಯಾರಾದರೂ ರಿಜೆಕ್ಟ್ ಮಾಡ್ತಾರೆ, ಅಥವಾ ನಿಮ್ಮನ್ನು ಡೌನ್ ಅಥವಾ ಕಡಿಮೆ ಅಂತ ತಿಳ್ಕೊತಾರೆ. ಆ್ಯಂಡ್ ಇವೆಲ್ಲ ಥಿಂಗ್ಸ್ ಯು ಶುಡ್ ಕಮ್ ಅಪ್ ಬಿಯಾಂಡ್ ದ್ಯಾಟ್. ಓಕೆ, ನೀವು ಅದರ ಮೇಲೆ ಬರುವಂಥ ಯುವತಿಯರಾಗಬೇಕು ಅಂತ ನನಗನ್ಸುತ್ತೆ ಗೈಸ್. ಆ್ಯಂಡ್ ಅಕಾರ್ಡಿಂಗ್ ಟು ಮೀ, ಯಂಗ್ ಏಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಎವ್ರಿಬಡೀಸ್ ಲೈಫ್. ನಿಮ್ಮ ಬಾಡಿ ಫಿಟ್ನೆಸ್ನ ಕಾಪಾಡ್ಕೊಳ್ಳಿ. ಆ್ಯಂಡ್ ಇಫ್ ಯು ಆಸ್ಕ್ ಮೀ, ಯಾವುದಾದ್ರೂ ಈ ಜಗತ್ತಿನೊಳಗೆ ಮೋಸ್ಟ್ ವ್ಯಾಲ್ಯೂಯಬಲ್
ಏನೋ ಜ್ಯುವೆಲರಿ ಇದೆ ಅಥವಾ ಏನೋ ಬ್ಯೂಟಿ ಸೀಕ್ರೆಟ್ ಇದೆ, ಬ್ಯೂಟಿಫುಲ್ ಆದಂಥ ಥಿಂಗ್ ಇದೆ ಅನ್ನೋದೇ ದಟ್ ಈಸ್ ಡೆಫಿನೆಟ್ಲಿ ಯುವರ್ ಫಿಟ್ ಬಾಡಿ ಗೈಸ್. ಆ್ಯಂಡ್ ಅದನ್ನು ಕರೆಕ್ಟಾಗಿ ಕಾಪಾಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡಿ ಆ್ಯಂಡ್ ಬಿ ಮೆಂಟಲಿ ಪೀಸ್ಫುಲ್ ಆಗಿ ಇರೋದನ್ನು ಕಲೀರಿ. ಸೋ ಮೆನಿ ಪೀಪಲ್ ಆರ್ ವೀಕ್ ಇಮೋಷ್ನಲಿ, ದಟ್ ಈಸ್ ವೆರಿ ವೆರಿ ಡೇಂಜರಸ್. ಬಿಕಾಸ್ ಬೇರೆದವರು ನಮ್ಮ ಇಮೋಷನ್ಸ್ ಜೊತೆಗೆ ಆಟ ಆಡ್ಬೋದು, ನಮಗೆ ಮೋಸ ಮಾಡ್ಬೋದು. ದ್ಯಾಟ್ಸ್ ವೈ ಬಿ ಸ್ಟ್ರಾಂಗ್ ಫಾರ್ ದ್ಯಾಟ್. ಇವತ್ತಿನ ದಿನಗಳಲ್ಲಿ ಬರೀ ಸೋಷಿಯಲ್ ಮೀಡಿಯಾದೊಳಗೆ ಎಷ್ಟೋ ಸಂಬಂಧಗಳು ಸ್ಟಾರ್ಟ್ ಆಗಿ ಎಷ್ಟೋ ಸಂಬಂಧಗಳು ಎಂಡ್ ಆಗ್ತವೆ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ಅಷ್ಟು ವೀಕ್ ಆಗಬೇಡ್ರಿ. ಸೋಷಿಯಲ್ ಮೀಡಿಯಾ ಒಳಗೆ ಭೇಟಿಯಾಗಿ ಅವ್ರ ಜೊತೆ ರಿಲೇಷನ್ಶಿಪ್ ಬೆಳೆಸುವಷ್ಟು ಮಾನಸಿಕವಾಗಿ ವೀಕ್ ಆಗಬೇಡ್ರಿ. ಆ್ಯಂಡ್ ಇಟ್ಸ್ ಮೈ ಸಿನ್ಸಿಯರ್ ಹಂಬಲ್ ರಿಕ್ವೆಸ್ಟ್. ಆ್ಯಂಡ್ ನೀವು ಪ್ರೀತಿ ಮಾಡ್ತಿದ್ರೂ ಮಾಡ್ಬೋದು, ಆದರೆ ಮನೆಯವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಅವರು ಒಪ್ಕೋತಾರ ಇಲ್ವೋ ಅಂತ ನೋಡಿ ಅಟ್ಲೀಸ್ಟ್ ರಿಕ್ವೆಸ್ಟ್ ಮಾಡಿ. ಆ್ಯಂಡ್ ವೇಟ್ ಕೂಡ ಮಾಡಬೇಕು. 18, 19 ವರ್ಷ 20 ವರ್ಷಕ್ಕೆ ಮದುವೆ ಆಗಬೇಕು ಆ್ಯಂಡ್ ಆದಷ್ಟು ಬೇಗ ಆಗಬೇಕು. ಇದು ಕೂಡ ದಟ್ ಈಸ್ ಆಲ್ಸೋ ವೆರಿ ಡೇಂಜರಸ್. ವೈ ಡೋಂಟ್ ಯು ಬೋತ್ ಟೇಕ್ ಇಟ್ ಆ್ಯಸ್ ಎ ಚಾಲೆಂಜಿಂಗ್? ಯಾಕೆ ಅವರು ಇಬ್ಬರು ಚಾಲೆಂಜಿಂಗಾಗಿ ತೊಗೊಂಡು ಸ್ವಲ್ಪ ವರ್ಷ ವೇಟ್ ಮಾಡಿ ಆಮೇಲೂ ಕೂಡ ಮದುವೆ ಆಗ್ಬೋದು. ದೇರ್ ಆರ್ ಸೋ ಮೆನಿ ಪೀಪಲ್ ಆ ಥರ ಮಾಡ್ತಾರೆ. ಆ್ಯಂಡ್ ಎಂಡ್ ಆಫ್ ದಿ ಡೇ ಇಬ್ಬರಿಗೂ ಮೆಚುರಿಟಿ ಬಂದಮೇಲೆ ಸೋ ಮೆನಿ ಥಿಂಗ್ಸ್ ವಿಲ್ ಚೇಂಜ್ ಆ್ಯಂಡ್ ದೇ ಕ್ಯಾನ್ ಡೆಫಿನೆಟ್ಲಿ ಸೆಟಲ್ ವೆಲ್. ಸೊ ಆ ಥರನೂ ಕೂಡ ವಿಚಾರ ಮಾಡ್ಬೋದೇ ಹೊರತು ದಯವಿಟ್ಟು ಈ ಸಮಾಜನ ಎದುರು ಹಾಕೋತೀನಿ, ನಮ್ಮ ಫ್ಯಾಮ್ಲಿಯವ್ರನ್ನ ಎದುರು ಹಾಕೋತೀನಿ ಆ್ಯಂಡ್ ನನಗೆ ಯಾರ್ದು ಅವಶ್ಯಕತೆ ಇಲ್ಲ, ಅದು ಇಲ್ಲ, ಆ ಥರ ಎಂದೂ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಯುವರ್ ಕರಿಯರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಥಿಂಗ್ ಈಸ್ ಬಿಯಾಂಡ್ ದ್ಯಾಟ್. ಆ್ಯಂಡ್ ಸೂಸೈಡ್ ಮಾಡ್ಕೋಬೇಕು ಅನ್ನುವಂಥ ಥಾಟ್ ಬರೋದಾಗಲಿ. ಆ್ಯಂಡ್ ರೀಸೆಂಟ್ ಪಾಸ್ಟಾಗಿ ನಾವು ವಿದ್ಯಾರ್ಥಿಗಳ ಜೊತೆಗೆ ಇಂಥವು ಆಗೋದನ್ನು ನೋಡಿ ನಾನು ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇಟ್ ಈಸ್ ಸೋ ಅನ್ಫಾರ್ಚುನೇಟ್ ಗೈಸ್. ದಯವಿಟ್ಟು ಯಾರು ಆ ಥರದ ಎಕ್ಸ್ಟ್ರೀಮ್ ಸ್ಟೆಪ್ಸ್ಗಳನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಅದಕ್ಕಿಂತ ಮುಂಚೆ 100 ಸರ್ತಿ ವಿಚಾರ ಮಾಡಿರಿ. ನಿಮ್ಗಿಂತನೂ ದೊಡ್ಡವ್ರು ಇದ್ದವ್ರ ಹತ್ರ ಭೇಟಿ ಆಗ್ರಿ. ಯಾರು ಲವ್ ಮಾಡಿ ಮ್ಯಾರೇಜ್ ಆಗಿದ್ದಾರೆ ಅವ್ರ ಕಡೆಯಿಂದ ಎಕ್ಸ್ಪೀರಿಯನ್ಸ್ನ ಕೇಳ್ರಿ. ಆ್ಯಂಡ್ ಪ್ಲೀಸ್ ಡೋಂಟ್ ಸಿ ದ ಮೂವಿ ನೋಡಬೇಡ್ರಿ. ನೋಡ್ಕಿಸಿಂದ ಅದರ ಪ್ರಕಾರ ಮಾಡೋಕ್ಕೆ ಹೋಗಬೇಡ್ರಿ. ಮೂವಿ ಒಳಗೆ ತೋರಿಸುವಂಗೆ ನಿಜ ಜೀವನದೊಳಗೆ ಏನೂ ಇರೋಂಗಿಲ್ಲ. ಆ್ಯಂಡ್ ನಿಜ ಜೀವನದೊಳಗೆ ಹಂಗೆ ಇರೋಂಗಿಲ್ಲ. ಆ್ಯಂಡ್ ಇಟ್ಸ್ ವೆರಿ ವೆರಿ ಟಫ್. ಲೈಫ್ ಈಸ್ ಡೆಫಿನೆಟ್ಲಿ ಟಫ್ ಫಾರ್ ಎವ್ರಿಬಡಿ ಗೈಸ್. ನಾನು ಇಂಟರ್ಕಾಸ್ಟ್ ಮ್ಯಾರೇಜ್ ಬಗ್ಗೆ ಹೇಳ್ತಿದ್ದೀನಿ. ಮೆಜಾರಿಟಿ ಆಫ್ ದಿ ಟೈಮ್ ಐ ಹ್ಯಾವ್ ಸೀನ್ ಸೋ ಮೆನಿ ಮ್ಯಾರೇಜಸ್. ಸೇಮ್ ಜಾತಿ ಒಳಗೆ ಮದುವೆ ಆದವರೊಳಗೇ 108 ಸಮಸ್ಯೆಗಳಾಗ್ತವೆ. ಅದಕ್ಕೆ ನನಗನ್ಸುತ್ತೆ ಅದಕ್ಕೆ ಅಗೇನ್ ನಮ್ಮ ಸೊಸೈಟಿ, ನಮ್ಮ ಪೇರೆಂಟ್ಸೇ ಮೂಲ ಕಾರಣ. 100 ಸುಳ್ಳು ಹೇಳಿ ಒಂದು ಮದುವೆ ಮಾಡಬೇಕಂತೆ. ಇದು ಫಸ್ಟ್ ಆಫ್ ಆಲ್ ಇದು ತಪ್ಪು. ಅಷ್ಟು ಸುಳ್ಳು ಹೇಳಿ ಮದುವೆ ಹೆಂಗೆ ಚೆನ್ನಾಗಿರುತ್ತೆ? ದ್ಯಾಟ್ಸ್ ವೈ ಗೈಸ್ ಇಟ್ಸ್ ವೆರಿ ಸ್ಕೇರಿ ಫಾರ್ ಮೀ. ಈ ಥರದ್ದೆಲ್ಲ ಕೇಳಲಿಕ್ಕೆ ನನಗೆ ತುಂಬ ಭಯ ಆಗುತ್ತೆ. ಆದರೆ ಎಸ್, ದಟ್ ಈಸ್ ಹೌ ಅವರ್ ಸೊಸೈಟಿ ಈಸ್ ಗೈಸ್. ನಮ್ಮ ಜೀವನವನ್ನು ನಾವು ವಿಚಾರ ಮಾಡಿ ನಾವೇ ರೂಪಿಸ್ಕೊಳ್ಬೇಕೇ ಹೊರತು nobody can help us. ಆ್ಯಂಡ್ ಸರ್ಟನ್ ಎಕ್ಸ್ಟೆಂಟ್ ಪೇರೆಂಟ್ಸ್ ಆರ್ ದ ಓನ್ಲಿ ಪೀಪಲ್. ಏನು ನಮ್ಮ ಪಾಲಕರೇನಿದ್ದಾರೆ ಅವರೇನೆ ನಮಗೆ ಸಹಾಯ ಮಾಡಬೇಕು. ಬಟ್ ಇಂಥ ವಿಷಯದೊಳಗೆ ನಮಗೆ ಸಹಾಯ ಮಾಡಲಿಲ್ಲ ಅಂದರೆ, ಸಹಾಯ ದೊರೀಲಿಲ್ಲ ಅಂದರೆ ಇಟ್ಸ್ ವೆರಿ ವೆರಿ ಟಫ್ ಗೈಸ್. ಈ ಜಗತ್ತಿನೊಳಗೆ ಇವ್ನಿಗೆ ಒಳ್ಳೇದಾಗಲಿ, ಇವನು ಏನೋ ಮಾಡ್ತಿದ್ದಾನೆ, ಇವ್ನಿಗೆ ಹಿಂಗೆ ಮಾಡಿದರೆ ಒಳ್ಳೆಯದು ಅಂತ ಎಲ್ಲೋ ನಿಮ್ಗೆ ಒಬ್ಬರು ಇಬ್ಬರು ಸಿಕ್ಕರೂ ಕೂಡ ನಿಮ್ಮ ಜೀವನ ಬದಲಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಥರ ಇದ್ದವರು ಕೂಡ ಸಿಗೋದಿಲ್ಲ. ಸೊ ಅದಕ್ಕೆ ಚಾಲೆಂಜ್ ಇದೆ ಗೈಸ್. ನೀವು ಅಂದ್ಕೊಂಡಂಗೆ ಜೀವನ ಬ್ಯೂಟಿಫುಲ್ ಆಗಿರೋದಿಲ್ಲ, ನೀವೇ ರೂಪಿಸ್ಕೊಳ್ಬೇಕು. ಆದ್ದರಿಂದ ಯು ಹ್ಯಾವ್ ಟು ಟೇಕ್ ದಿಸ್ ಡಿಸಿಷನ್ ವೆರಿ ವೈಸ್ಲಿ. ಓಕೆ, ಈ ಸಮಾಜ ನಾವು ಅಂದ್ಕೊಂಡಷ್ಟು ಈಸಿ ಇರೋದಿಲ್ಲ. ಆ್ಯಂಡ್ ವೆನ್ ಪೀಪಲ್ ಸ್ಟಾರ್ಟ್ ಇಗ್ನೋರಿಂಗ್, ವೆನ್ ಪೀಪಲ್ ಸ್ಟಾರ್ಟ್ ಅವಾಯ್ಡಿಂಗ್ ಯು, ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಆ್ಯಂಡ್ ಯಾರೂ ಕೂಡ ಆವಾಗ ನಿಮ್ಮ ಒಂದು ಸಹಾಯಕ್ಕೆ ಬರೋದಿಲ್ಲ. ಸೊ ಆ ಥರ ನಮ್ಮ ಸಮಾಜ ಇದೆ. ಆ್ಯಂಡ್ ಅದಕ್ಕೆ ಕೇರ್ಫುಲ್ ಆಗಿರಿ, ಚೆನ್ನಾಗಿ ಓದಿರಿ, ಚೆನ್ನಾಗಿ ಊಟ ಮಾಡಿರಿ ಆ್ಯಂಡ್ ಬಿ ಹ್ಯಾಪಿ. ಎಸ್, ನೀವು ಫ್ರೆಂಡ್ಸ್ ಆಗಿರ್ರಿ. ಈವನ್ ಯಾರಾದರೂ ಲವ್ ಮಾಡಿದರೂ ಕೂಡ ಒನ್ ಮೋರ್ ಹಂಬಲ್ ರಿಕ್ವೆಸ್ಟ್ ಇದೆ. ಆ್ಯಂಡ್ ಡೋಂಟ್ ಬಿ ಕ್ರೇಜಿ ಅಬೌಟ್ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಗೈಸ್. ನೀವು ಲವ್ ಮಾಡಿ ಎಲ್ಲೋ ಅಡ್ಡಾಡೋದು, ಎಲ್ಲೋ ಏನೋ ಮಾಡೋದನ್ನು ವಿಡಿಯೋ ಮಾಡೋದಾಗಲಿ, ಅದನ್ನು ಫೋಟೋ ಶೇರ್ ಮಾಡೋದಾಗಲಿ, ಪ್ಲೀಸ್ ಡೋಂಟ್ ಎವರ್ ಡೂ ಇಟ್. ಲಾಟ್ ಆಫ್ ಪೀಪಲ್ ಆರ್ ಡೂಯಿಂಗ್ ದಟ್ ಮಿಸ್ಟೇಕ್. ಐ ಡೋಂಟ್ ನೋ ಅದನ್ನು ಯಾವನು ಲವ್ ಅಂತಾನೆ ಅದನ್ನೆಲ್ಲ ವಿಡಿಯೋ ಮಾಡೋದು, ಎಲ್ಲನೂ ಫೋಟೋ ಹೊಡಿಯೋದು. ನೋ, ಡೋಂಟ್ ಎವರ್
ಪ್ಲೀಸ್ ಡೂ ಇಟ್ ಲೈಕ್ ದಟ್. ಬಿಕಾಸ್ ನಾಳೆ ನಿಮ್ಗೆ ಗೊತ್ತಿಲ್ಲ, ನಾಳೆ ನೀವು ಲವ್ ಮಾಡಿದವ್ರನ್ನೇ ಮದುವೆ ಆಗಲಿಕ್ಕಿಲ್ಲ, ಏನೇನೋ ಆಗ್ತವೆ. ಆ್ಯಂಡ್ ಡೋಂಟ್ ಕೀಪ್ ಸಚ್ ಥಿಂಗ್ಸ್, ಬಿಕಾಸ್ ಅವರು ನಾಳೆ ಅದರಿಂದ ಥ್ರೆಟ್ ಮಾಡ್ಬೋದು. ಮೇ ಬಿ ದಟ್ ಪರ್ಸನ್ ಈಸ್ ಗುಡ್ ಟುಡೇ, ಬಟ್ ನಾಳೆ ಹೋದಾಗ ಯಾರೋ ಅವ್ರ ಫ್ರೆಂಡ್ಸಿಗೆ ಅದು ಸಿಗ್ಬೋದು, ಎಲ್ಲೋ ಅವರು ಯಾರ ಜೊತೆನೋ ಏನೋ ಕುಡ್ದಾಗ ಏನೋ ಮಾಡಿದಾಗ ಅವ್ರು ಶೇರ್ ಆಗ್ಬೋದು ಅಥವಾ ಶೇರ್ ಮಾಡ್ಬೋದು, ಇನ್ನೊಬ್ಬರ ಜೀವನ ಹಾಳು ಮಾಡ್ಬೋದು, ಆ ಥರ ಎಲ್ಲ ಆಗ್ತವೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಈ ವಿಷಯದೊಳಗೆ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಆ್ಯಂಡ್ ಪ್ಲೀಸ್ ಫೋಕಸ್ ವಾಟ್ ಈಸ್ ರಿಕ್ವೈರ್ಡ್. ಓಕೆ, ಏನು ಅವಶ್ಯಕತೆ ಇದೆಯೋ ಒಂದು ವಯಸ್ಸಾದಮೇಲೆ ನಿಮಗೆ ಏನಾಗಬೇಕು ಎಲ್ಲ ಆಗುತ್ತೆ. ಬಟ್ ಇಫ್ ಯು ಆರ್ ಇನ್ ಅ ರೈಟ್ ಒಂದು ಫ್ರೇಮ್ ಆಫ್ ಮೈಂಡ್ ಒಳಗೆ ಇರಬೇಕು ಅಂದರೆ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಕರಿಯರ್ ಆ್ಯಂಡ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಬಿ ಗುಡ್ ಆ್ಯಂಡ್ ಡೂ ಗುಡ್ ಆ್ಯಂಡ್ ಐ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಗುಡ್. ಓಕೆ, ಇಂಥ ಒಂದು ಘಟನೆ ಬಗ್ಗೆ ನಿಮಗೇನು ಅನಿಸುತ್ತೆ? ಆಗಬಾರ್ದಿತ್ತೋನೋ ಅಥವಾ ಆ ಹುಡುಗಿ ಮಾಡಿದ ತಪ್ಪು ಅನಿಸುತ್ತೋ, ಏನು ಅನಿಸುತ್ತೋ? ಓಕೆ, ಐ ವಾಂಟ್ ಯುವರ್ ಒಪಿನಿಯನ್. ನನ್ನ ಪ್ರಕಾರ ದೇ ಹ್ಯಾವ್ ಅ ಚಾಯ್ಸ್, ಬಟ್ ಕೊಲೆ ಮಾಡೋದಂತೂ ಇದನ್ನು ಎಕ್ಸೆಪ್ಟೇ ಮಾಡಲಿಕ್ಕಾಗದೇ ಇರುವಂಥ ಒಂದು ಇನ್ಸಿಡೆಂಟ್ ಅಂತ ನನಗನ್ಸುತ್ತೆ ಗೈಸ್. ನಿಮ್ಮ ಒಪಿನಿಯನ್ ಬಗ್ಗೆ ಕೂಡ ಹೇಳಿ. ಇದ್ರ ಬಗ್ಗೆ ಥಿಂಕ್ ಮಾಡ್ರೆ ನಿಮ್ಮ ಯಂಗ್ ಬ್ರದರ್ಸ್ ಇರ್ತಾರೆ, ಸಿಸ್ಟರ್ಸ್ ಇರ್ತಾರೆ, ನಿಮ್ಮ ಮನೆಯೊಳಗೆ ಮಕ್ಕಳು ಇರ್ತಾರೆ, ನಾಳೆ ನಿಮಗೆ ಮಕ್ಕಳಿದವರು ಇದ್ದಾರೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಸೊಸೈಟಿ ಒಳಗೆ ಮಾತಾಡೋದಿಲ್ಲ, ಓಪನ್ ಆಗಿ ಮಾತಾಡೋದಿಲ್ಲ. ಇಫ್ ನಾಟ್ ಅಸ್ ದೆನ್ ಹೂ, ಇಫ್ ನಾಟ್ ನೌ ದೆನ್ ವೆನ್? ಯಾವಾಗ ಮಾತಾಡೋರು? ಎಲ್ಲ ಆದಮೇಲೆ ಮಾತಾಡಿ ಆದರೂ ಏನಾಗಬೇಕಾಗಿದೆ? ವೈ ಡೋಂಟ್ ಪೀಪಲ್ ಸ್ಪೀಕ್? ವೈ ಡೋಂಟ್ ಯು ರೈಟ್ ಯುವರ್ ಒಪಿನಿಯನ್? ಯಾಕೆ ಮಾಡೋದಿಲ್ಲ? ಇದ್ರ ಬಗ್ಗೆನೂ ಯಾಕೆ ವಿಚಾರ ಮಾಡೋದಿಲ್ಲ? ಆ್ಯಂಡ್ ಯಾರು ಹೇಳಿದ್ದಾರೆ ಲೈಕ್ ರೀಡಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಆರ್ ರೀಡಿಂಗ್ ಸಮ್ ಬುಕ್ಸ್, ರ್ಯಾಂಡಮ್ ಬುಕ್ಸ್ ಈಸ್ ಓನ್ಲಿ ಲೈಫ್ ಆ್ಯಂಡ್ ದಟ್ ಈಸ್ ಓನ್ಲಿ ಸ್ಟಡಿ? ನೋ ಗೈಸ್, you should study others' life. That is most important thing. When you study others' life, you get experience, and experience is priceless. ಆ್ಯಂಡ್ ಇನ್ನೊಬ್ಬರಿಗೆ ಆದಂಥ ಒಂದು ಅನ್ಯಾಯ ಆಗಿರ್ಬೋದು, ಏನೋ ಆಗಿರ್ಬೋದು, ಅದರಿಂದ ನಮಗೆ ಪಾಠ ಕಲಿಯೋಕ್ಕೆ ಸಿಗುತ್ತೆ ಅಂದರೆ ದ್ಯಾಟ್ ಈಸ್ ದ ಗ್ರೇಟೆಸ್ಟ್ ಪಾಠ ಅಂತ ನನಗನ್ಸುತ್ತೆ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ರೈಟ್ ದ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಒಪಿನಿಯನ್ನ ಬರೀರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಜಸ್ಟ್ ಐ ವಾಂಟೆಡ್ ಟು ಶೇರ್ some few things regarding this case also, then I made this video guys. Thank you, bye bye.